ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನುಗ್ಗೆಕಾಯಿ ಚಾಪ್ಸ್ನ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ನಾನು ಇದಕ್ಕೆ ಕಾಯಿ ತಗೊಂಡಿದ್ದೀನಿ, ಸ್ವಲ್ಪ ಕಾಯಿ ತುರ್ಕೊಂಡಿದ್ದೀನಿ, ಟೊಮೊಟೊ, ಶುಂಠಿ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, 2 ಈರುಳ್ಳಿ ತೊಗೊಂಡಿದ್ದೀನಿ, ಚಕ್ಕೆ, ಲವಂಗ, ಸ್ವಲ್ಪ ಖಾರಕ್ಕೆ ಮೆಣಸು ತೊಗೊಂಡಿದ್ದೀನಿ. ನೀವು ಮನೇಲಿ ಮಾಡಿರೋ ಖಾರದ ಪುಡಿನೂ ಹಾಕ್ಕೊಬೇಕು. ಮೆಣಸನ್ನ ಸ್ವಲ್ಪನೇ ತಗೊಳ್ಳಿ, ಏಕೆಂದರೆ ಖಾರದ ಪುಡಿ ಹಾಕೋದ್ರಿಂದ ಖಾರ ಆಗಿಬಿಡುತ್ತೆ. ಇದಿಷ್ಟನ್ನು ನುಣ್ಣಗೆ, ಅತಿ ನುಣ್ಣಗೂ ಇಲ್ಲ, ಅತಿ ಇದು ಇಲ್ಲ, ಆ ಥರ ರುಬ್ಕೊಳ್ಳಿ. ಅದಾದಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಆ ಪಾತ್ರೆಗೆ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾಯಬೇಕು ಚೆನ್ನಾಗಿ, ಒಂದು 2 ಟೇಬಲ್ ಸ್ಪೂನ್ ಸಾಕು, ಏಕೆಂದರೆ ಒಗ್ಗರಣೆಗೆ ಹಾಕೋದಲ್ವಾ, ಅದಕ್ಕೆ. ಅದಾದಮೇಲೆ ನುಗ್ಗೆಕಾಯಿನ ಈ ಥರ ಕಟ್ ಮಾಡಿಕೊಂಡು ಬಿಡಿಸಿಟ್ಕೊಂಡಿದ್ದೀನಿ. ಎಣ್ಣೆ ಕಾದ ನಂತರ ಪಾತ್ರೆ ಒಳಗಡೆ ನುಗ್ಗೆಕಾಯಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮೀಡಿಯಮ್ ಫ್ಲೇಮಲ್ಲಿ ಇರಲಿ, ಈ ಥರ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ. ನೋಡಿ, ಈ ಥರ ಕೆಂಪಿಗೆ ಫ್ರೈ ಆಗಬೇಕು, ಹಸಿ ವಾಸನೆ ಎಲ್ಲ ಹೋಗಬೇಕು. ಅದಾದಮೇಲೆ ನೀವು ರುಬ್ಬಿಟ್ಕೊಂಡಿರೋ ಅಂಥ ಮಸಾಲೆನ ಹಾಕ್ಕೊಳ್ಳಿ. ಅತಿ ನುಣ್ಣಗಾಗ್ಬಿಟ್ರೆ ಅದು ಚಾಪ್ಸ್ ಥರ ಅನಿಸಲ್ಲ. ನೀವು ಚಿಕನ್ ಚಾಪ್ಸ್ಗೆ ಯಾವ ಥರ ಮಾಡ್ಕೊತೀರ ಅದೇ ಥರ ರುಬ್ಕೊಬೇಕು. ಅದಾದಮೇಲೆ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ, ಅದು ಸ್ವಲ್ಪ ಹಸಿ ವಾಸನೆ ಹೋಗಬೇಕಲ್ವಾ ಎಣ್ಣೆಯಲ್ಲಿ, ಅದಕ್ಕೋಸ್ಕರ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಟು ಇದಾಗ್ತಾ ಇದೆ. ನೀರು ಹಾಕ್ಕೊಂಡು ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು, ನಿಮಗೆ ತೆಳು ಬೇಕಾ ಇಲ್ಲ ಗಟ್ಟಿ ಬೇಕಾ ಇಲ್ಲ ಗೊಜ್ಜು ಥರ ಬೇಕಾ, ನೀವು ನೋಡಿಕೊಂಡು ನೀರನ್ನ ಹಾಕ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಾದ್ಮೇಲೆ ಈ ಹಂತದಲ್ಲಿ ನೀವು ನೀರನ್ನ ನೋಡಿಕೊಂಡು ಹಾಕ್ಕೊಂಬಿಡ್ಬೇಕು. ಮತ್ತೆ ನೀರು ಸೇರಿಸಿದ್ರೆ ಎಲ್ಲ ತೆಳುವಾಗಿಬಿಡುತ್ತೆ. ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಇದು ಬೆಂದ ಮೇಲೆ ಇನ್ನೂ ಗಟ್ಟಿಯಾಗುತ್ತೆ, ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ನಿಮ್ಗೆ ಇಷ್ಟು ಗಟ್ಟಿ ಬೇಡ ಅಂತ ಅಂದರೆ ಇನ್ನೂ ನೀರು ಸೇರಿಸ್ಕೊಬೋದು. ನನಗೆ ಯಾಕೋ ಸ್ವಲ್ಪ ಗಟ್ಟಿ ಅನ್ನಿಸ್ತು, ಅದಕ್ಕೆ ನೀರು ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ಬೇಯ್ತಾ ಅದು ಇನ್ನೂ ಗಟ್ಟಿಯಾಗುತ್ತೆ, ನುಗ್ಗೆಕಾಯಿ ಎಲ್ಲ ಬೇಯಬೇಕಲ್ವ, ಅದಕ್ಕೆ. ನೋಡಿ, ಇಲ್ಲೇ ಎಷ್ಟು ಗಟ್ಟಿ ಕಾಣಿಸ್ತಾ ಇದೆ. ಇನ್ನೊಂದು ಸ್ವಲ್ಪ ಇನ್ನೂ ಗಟ್ಟಿಯಾಗುತ್ತೆ ಬೆಂದ ಮೇಲೆ. ಈಗ ಒಂದು ಪ್ಲೇಟ್ನ ಮುಚ್ಚಲಿ, ಅದು ಕುದಿ ಬರೋ ತನಕ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಾಗಿದೆ. ಆಹಾ, ಘಮ 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 ಅಂತಿದೆ. ಎಷ್ಟು ಚೆನ್ನಾಗಿತ್ತು ಅಂದರೆ ಟೇಸ್ಟು ತುಂಬಾ ಚೆನ್ನಾಗಿತ್ತು. ಎಲ್ಲ ಚೆನ್ನಾಗಿದೆ ಅಂದ್ಕೊಂಡು ತಿಂದರು. ಥ್ಯಾಂಕ್ ಯು ಫ್ರೆಂಡ್ಸ್. ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್.